ಗಂಗಾಧರಿ ಅಂತಃಪುರ ಎಲ್ಲಿರಬಹುದು? ವೀಣಾ ಧ್ವನಿ ಮೊಳಗುತ್ತಾ ಇದೆ. ಜೊತೆಗೆ ಕೋಮಲ ಕಂಠದಿಂದ ಹೊರಹೊಮ್ಮುವ ಆ ಸಂಗೀತದ ಆ ಗಾನ ರಸದ ಧಾರೆ ಧಾರೆ ಹರಿದು ಬರ್ತಾ ಇದೆ. ಹೌದು, ಇಲ್ಲೇ ಇರ್ಬೇಕು. ನೋಡೋಣ. ಕಂಡ ಕಲಾಧರನು ಕಂಡ ತಂಗದಿರ ಮಂಡಲವ ಮೀರು ದ್ವಯಂಬ ಕಂಡ ತಂಗದಿರ ಮಂಡಲ ಮೀರು ದ್ವಯಂಬ ಕಂಡೆ, ಭ್ರಮೆಗೊಂಡೆ, ಆಶ್ಚರ್ಯ ಚಕಿತರೂ ಆದೆ. ಕಾರಣ ಇವಳ ಮುಖಮಂಡಲದ ಆ ಸೊಬಗು ಚಂದ್ರಬಿಂಬವನ್ನೇ ಹೋಲಿಸುತ್ತಾ ಇದೆ. ಹಾ ಹಾ ಒಂದು ಎರಡು ಅವಳ ಅಂಗಾಂಗದ ವೈಭವದ ವೈಖರಿಯನ್ನ ಒಂದೊಂದು ಬಗೆಯ ವರ್ಣನೆಯಿಂದ ಊಹಿಸುವುದಕ್ಕೆ ಅಸಾಧ್ಯ ಸ್ಥಿತಿ. ಕಾಮ ಕಂಡೆಯದ ಸಿರಿ, ಲೋಕದವಳೊಂದು ಪ್ರೇಮದ ರಸದ ಐಸಿರಿ, ನೋಡಲು ರಸ ಗಂಗೆಯಲ್ಲಿ ಮುಳುಗಾಡಲು, ಅರ್ಚನವೇ ನಾಮನ ಮಾಡಲು, ನನ್ನ ಆಶಯಕ್ಕೆ ಪ್ರತಿ ಹಾಡಲು. ನಿಜ, ಆ ಭಾಗ್ಯ ಸಂಪತ್ತಿನ, ಆ ಎದೆಯ ಸೌಭಾಗ್ಯದ ಸಂಪತ್ತಿನ ಆಹಾ ಯೋಗ ಎಲ್ಲರಿಗೂ ಸಿಗುವುದಲ್ಲ, ಎಲ್ಲರಿಗೂ ದಕ್ಕುವುದು ಅಲ್ಲ. ನಮಗೆ ಸಿಕ್ಕಿದೆ, ದಕ್ಕಿದೆ ಸಾಕು. ನೋಡೋಣ, ನೋಡೋಣ. ಹೌದು, ನೇರವಾಗಿ ಹೋಗಿ ಮಾತಾಡಿ ಬಿಡ್ಲೆ. ನಮ್ಮ ಅಭಿಮಾನಕ್ಕೆ ಹೊರತೆ ಈ ದೇಶದ ಪ್ರಧಾನಮಂತ್ರಿಯ ಮಗನಂತಹ ಕಲಾವಿದರಿಗೆ ಅಭಿಮಾನ ಭಂಗ ಅಂತಾದ್ರೆ ಅದು ಅನರ್ಥದ ಪರಂಪರೆ. ಹಾಗಾಗಿ ನಮ್ಮ ಮರ್ಯಾದೆ, ಘನತೆ, ಗಾಂಭೀರ್ಯ ಉಳಿಯುವ ರೀತಿಯಲ್ಲಿ ನಾವು ಅವಳನ್ನು ನೋಡ್ಬೇಕೆಲ್ಲ. ಹೇಗೆ ಈ ಬಾಗಿಲೇ ನಿಂತು ಅತ್ತ ಇತ್ತ ಓಡಾಡುತ್ತೆ. ಅವಳ ಕಣ್ಣು ಈ ಕಡೆಗೆ ಹರಿದು ಬಂದಾಗ